ಇವಾಗ ಯುನೈಟೆಡ್ ಕಿಂಗ್ಡಮಲ್ಲಿ ಜರ್ನಲಿಸ್ಟ್ ಸೇಫ್ಟಿ ಲೈಸ್ನಿಂಗ್ ಆಫೀಸರ್ ಅಂತ ಒಂದು ಇದನ್ನು ತಂದಿದ್ದಾರೆ, ಒಂದು ರೂಲ್ನ ತಂದಿದ್ದಾರೆ. ಈ ಎವ್ರಿ ಜರ್ನಲಿಸ್ಟಿಗೆ ಪ್ರೊಟೆಕ್ಷನ್ ಬೇಕು ಅಂತಲೇ UK ಗೌರ್ಮೆಂಟು ಇದನ್ನು ತಂದಿದ್ದಾರೆ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲೂ ಇದೇ ಥರ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ಬರಬೇಕು ಅಂತ ಏನು ತುಂಬ ಮಾತುಕತೆ ನಡೀತಾ ಇದೆ ಎಲ್ಲ ಕಡೆ. ನಾವು ತುಂಬ ಎಲ್ಲ ಗವರ್ನರ್ಸ್ ಹತ್ರನೂ ಮಾತಾಡ್ತಾ ಇದ್ದೀವಿ, ಕನ್ಸರ್ನ್ ಮಿನಿಸ್ಟರ್ ಹತ್ರ ಅದು ಮಾತಾಡ್ತಾ ಇದ್ದೀವಿ. ಅದನ್ನು ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ತರಬೇಕು ಅಂತಲೇ ಇರೋದು. ಇವಾಗ ಇರೋದ್ರಲ್ಲಿ ವರ್ಲ್ಡ್ ಇಂಡೆಕ್ಸಲ್ಲಿ ನೀವು ನೋಡಿದ್ರೆ 180 ದೇಶಗಳಲ್ಲಿ 151ನೇ ಸ್ಥಾನನೇ ಭಾರತಕ್ಕಿರೋದು ಜರ್ನಲಿಸ್ಟ್ ಪ್ರೊಟೆಕ್ಷನಲ್ಲಿ. ಸೊ ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ತಂದು ಜರ್ನಲಿಸ್ಟ್ಗಳನ್ನ ಸುಳ್ಳು ಕೇಸುಗಳಾಗಿ ಮಾಡಿ ಅರೆಸ್ಟ್ ಮಾಡೋರು, ಅದರಿಂದ ಒಂದು ಪ್ರೊಟೆಕ್ಷನ್ ಜರ್ನಲಿಸ್ಟ್ಗೆ ಬೇಕು. ಅದೇ ನಾವು ICJದಿಂದ ನಾವು ಕೇಳ್ಕೊಳ್ತಾ ಇರೋದು. ಸರ್, ಈ ಬಗ್ಗೆ ಯಾರಿಗಾದರೂ ಸಚಿವರಿಗೆ ಮನವಿ ಪತ್ರ ಕೊಟ್ಟಿದ್ದೀರಾ ಸರ್? ನಾವು ಕೊಟ್ಟಿದ್ದೀವಿ, ನಾವು ಗವರ್ನರ್ ಕೊಟ್ಟಿದ್ದೀವಿ, ಸೆಂಟ್ರಲ್ ಮಿನಿಸ್ಟರ್ಸ್ ಕೊಟ್ಟಿದ್ದೀವಿ, ಎಲ್ಲ ಗವರ್ನರ್ಸ್ 4-5 ಗವರ್ನರ್ಸ್ನ ಭೇಟಿ ಮಾಡಿ ಪರ್ಸ್ನಲಾಗಿ ನಮ್ಮ ICJ ಕಡೆಯಿಂದ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಕಡೆಯಿಂದ ನಾವು ಅದನ್ನು ಕೇಂದ್ರ ಸರ್ಕಾರದ ಗಮನಕ್ಕೂ ನಾವು ತಂದಿದ್ದೀವಿ. ಅದಕ್ಕೂ ನಾವು ಹೇಳ್ತಾ ಇದ್ದೀವಿ ಅವರಿಗೆ, ಈ ಥರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸರ್, ದೇಶದಾದ್ಯಂತ ಪತ್ರಕರ್ತರ ಮೇಲೆ ಗಂಭೀರವಾದಂಥ ಹಲ್ಲೆಗಳು ಆಗ್ತಾನೇ ಇದೆ ಸರ್, ಅದ್ರ ಬಗ್ಗೆ ಹಲ್ಲೆಗಳು ಎಲ್ಲ ಕಡೆ ಆಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರೋದಲ್ಲ, ವರ್ಲ್ಡ್ ಪ್ರೆಸ್ ಇಂಡೆಕ್ಸಲ್ಲಿ ನೀವು ನೋಡಿದ್ರೆ 151ನೇ ಸ್ಥಾನ ಇದೆ ಭಾರತ ಜರ್ನಲಿಸ್ಟ್ಗಳಿಗೆ. ಬೇರೆ ಎಲ್ಲರೂ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಮಾತ್ರ ಯಾವುದೇ ಥರದಂಥ ನಾನು ಹೇಳ್ತಾ ಇರೋದು ಇಷ್ಟೇ ಅಂದರೆ ಒತ್ತಡ ತರಬಾರ್ದು ಜರ್ನಲಿಸ್ಟ್ಗಳ ಮೇಲೆ. ಯಾವುದೇ ಥರ ಒತ್ತಡ ನೀವು ತರೋಂಗಿಲ್ಲ. ಅವ್ರನ್ನ ಫ್ರೀ ಬಿಡಬೇಕು. ಅವ್ರ ನ್ಯೂಸ್ ಜನರ ಸಾಮಾನ್ಯ ಅಡ್ವೊಕೇಟ್ಸ್ ಬಿಲ್ ತಂದಿದ್ದೀರಿ, ಮೆಡಿಕಲ್ ಡಾಕ್ಟರ್ಸ್ಗೆ ಬಿಲ್ ತಂದಿದ್ದೀರಿ ಅವ್ರ ಪ್ರೊಟೆಕ್ಷನ್ಗೆ. ಇಲ್ಲಿ ಜನರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫೀಲ್ಡಲ್ಲಿ ಓಡಾಡಿಕೊಂಡು ಅವರು ಸುದ್ದಿಗಳು ಜನರ ಹತ್ರ ತಲುಪಿಸೋರೆ ಜರ್ನಲಿಸ್ಟ್ಗಳು, ಅವ್ರ ಪ್ರೊಟೆಕ್ಷನ್ಗೆ ಬಿಲ್ ತರಲೇಬೇಕು. ನಾವು ಅದಕ್ಕೋಸ್ಕರನೇ ಎಲ್ಲ ಮಿನಿಸ್ಟರ್ಸ್ಗೂ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ನ ತನ್ನಿ ಅಂತ. ದಿನೇಶ್ ಥಾಮಸ್, ಡೈರೆಕ್ಟರ್ ICJ. ನಾವು ಅದೇ ಗವರ್ನರ್ಗಳು ಅಷ್ಟೇ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಎಲ್ಲ ಮಿನಿಸ್ಟರ್ಸ್ಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಪಾರ್ಲಿಮೆಂಟ್ ಸೆಷನಲ್ಲಿ ಇದನ್ನು ತನ್ನಿ, ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿ. ಅಡ್ವೊಕೇಟ್ಸ್ ಬಿಲ್ಸ್ ತಂದಿದ್ದಾರೆ, ಅದೇ ಥರ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ.